ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀನಿ. ನಾನು ಎಂಗೇಜ್ಮೆಂಟ್ ಸ್ಯಾರಿ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೋಗಿರೋದು ಕಲ್ಲೂರು ಸಿಲ್ಕು ನಾಗರಬಾವಿಲಿ. ಇದು ಮನೇಲೇ ಇರೋದು ಸೀರೆ ಅಂಗಡಿ. ಕಲೆಕ್ಷನ್ ಮಾತ್ರ ಚೆನ್ನಾಗಿರುತ್ತೆ. ಚಿಕ್ಕ ಅಂಗಡಿ ಆದರೂ ಒಂದು ಸ್ವಲ್ಪ ಕಲೆಕ್ಷನ್ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ನೋಡಿ ಎಷ್ಟು ಕಲೆಕ್ಷನ್ ಐತೆ ಅಂತ. ಇಂಡಿವಿಜುವಲ್ ಅಟೆಂಡ್ ಮಾಡ್ತಾರೆ, ಕ್ರೌಡೆಡ್ ಎಲ್ಲ ಮಾಡಲ್ಲ. ಕ್ರೌಡೆಡ್ ಎಲ್ಲ ಇರೋದಿಲ್ಲ, ಇಂಡಿವಿಜುವಲ್ ಕಸ್ಟಮರ್ನೇ ಅಟೆಂಡ್ ಮಾಡ್ತಾರೆ. ನಾನು ಸುಮಾರು ಸ್ಯಾರಿ ನೋಡಿದೆ, ನನಗೆ ಯಾವ ಸ್ಯಾರಿ ತಗೊಂಡಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ. ಗ್ರೀನ್ ವಿತ್ ಮೆರೂನ್ ಥರ ಐತೆ, ರೇರ್ ಕಾಂಬಿನೇಷನ್. ಇದು ಚೆನ್ನಾಗಿತ್ತು ಬುಟ್ಟ ಎಲ್ಲ. ಇದು ಯಾವ ಥರ ಕಾಣಿಸ್ತೈತೆ ನೋಡಿ. ಗ್ರೀನ್ಗೆ ಒಂಥರ ಕಲರ್ ಪ್ಲೇನ್ ಬ್ಲೌಸ್ ಬಂದೈತೆ ಗ್ರೀನು. ನೆಕ್ಸ್ಟ್ ಒಂದು ಪರ್ಪಲ್ ವಿತ್ ಸ್ಕೈ ಬ್ಲೂ ಟ್ರೈ ಮಾಡಿದೆ, ಅದು ಚೆನ್ನಾಗಿತ್ತು. ಬಟ್ ಇದು ಪರ್ಪಲ್ ವಿತ್ ಸ್ಕೈ ಬ್ಲೂ ಇನ್ನೊಂದು ಟ್ರೈ ಮಾಡಿದೆ, ಇದು ಚೆನ್ನಾಗಿತ್ತು. ನಾನು ಒಂದು ಪಿಂಕ್ ಮತ್ತು ಸ್ಕೈ ಬ್ಲೂ ವಿತ್ ಬ್ಲೂ ಕಲರ್ ತಂದಿದ್ದೀನಿ. ಪಿಂಕ್ ಸ್ಯಾರಿ, ಟಿಶ್ಯೂ ಸ್ಯಾರಿ ಥರ. ನೆಕ್ಸ್ಟ್ ಒಂದು ಸ್ಕೈ ಬ್ಲೂಗೆ ಬ್ಲೂ ಕಲರ್ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಇದೇ ವಿಡಿಯೋದಲ್ಲಿ. ನೋಡಿ, ಸ್ಕೈ ಬ್ಲೂ ಕಲರ್ ಬಾರ್ಡರ್ ಈ ಥರ ಐತೆ. ಟ್ರೈ ಮಾಡಿದಾಗ ಈ ಥರ ಕಾಣಿಸ್ತೈತೆ. ಬ್ಲೌಸ್ ಪ್ಲೇನು. ಇವಾಗ ಬ್ಲೂ ಕಲರ್ ಸ್ಯಾರಿ ತೋರಿಸ್ತಾ ಇದ್ದೀನಿ ನೋಡಿ. ಒಡ್ಲೆಲ್ಲ ಒಂಥರ ಜೆರಿ ಫ್ಲವರ್ಸ್ ಐತೆ, ಬಾರ್ಡರ್ ಈ ಥರ ಕಾಣಿಸ್ತೈತೆ. ಕ್ಯಾಮ್ರಾಗೆ ಅಷ್ಟೊಂದು ಫೋಕಸ್ ಐತೆಲ್ಲ, ಫ್ಲಾಶ್ ಬ್ಯಾಕ್ ಬರ್ತೈತೆ ನೋಡಿ. ಒಡ್ಲೆಲ್ಲ ಫುಲ್ ಗ್ರ್ಯಾಂಡಾಗಿ ಐತೆ. ಫ್ಲವರ್ ಗೋಲ್ಡನ್ ಫ್ಲವರ್ಸು. ನೆಕ್ಸ್ಟು ಬ್ಲೌಸ್ ತೋರಿಸ್ತಾ ಇದ್ದೀನಿ. ಬ್ಲೌಸು ಪ್ಲೇನ್ ಬ್ಲೌಸು, ಸರ್ಗು ಗ್ರ್ಯಾಂಡಾಗಿ ಐತೆ ನೋಡಿ. ಸರ್ಗು ಗ್ರ್ಯಾಂಡಾಗಿ ಐತೆ. ಪ್ಲೇನ್ ಬ್ಲೌಸು, ವರ್ಕ್ ಮಾಡಿಸ್ಬೇಕು. ಬಾರ್ಡ್ರು ಕೊಟ್ಟೈತೆ ಕೆಳಗಡೆ ಮೇಡೆ ಒಂದು ಬಾರ್ಡ್ರ್. ನೆಕ್ಸ್ಟು ಪಿಂಕ್ ಕಲರ್ ಟಿಶ್ಯೂ ಪಿಂಕ್ ಕಲರ್ ತೋರಿಸ್ತಾ ಇದ್ದೀನಿ. ಫೋಟೋಗೆ ಕ್ಯಾಮ್ರಾಗೆ ಅಷ್ಟೊಂದು ಕ್ಯಾಪ್ಚರ್ ಆಯ್ತಾ ಇಲ್ಲ. ಒಡ್ಲು ಮಾತ್ರ ಗ್ರ್ಯಾಂಡಾಗಿ ಐತೆ. ಟಿಶ್ಯೂ ಸ್ಯಾರಿ, ಎರಡು ಕಡೆನೂ ಬಾರ್ಡ್ರೆ ನೋಡಿ. ಫ್ಲಾಶ್ ಬ್ಯಾಕ್ ಬರ್ತೈತೆ. ಸರ್ಗು ಅಷ್ಟೇ ಗ್ರ್ಯಾಂಡಾಗಿ ಐತೆ. ಗೋಲ್ಡನ್ ವಿವಿಂಗ್ಸ್ ಎಲ್ಲ ಐತೆ, ಅದಕ್ಕೆ ಫ್ಲಾಶ್ ಲೈಟ್ ಆನ್ ಮಾಡಿರೋದ್ರಿಂದ ಕರೆಕ್ಟಾಗಿ ಕಾಣಿಸಲ್ಲ. ಅದು ಟಿಶ್ಯೂ ಸ್ಯಾರಿ ಹಂಗಿರೋದ್ರಿಂದ ಅದು ಅಷ್ಟೊಂದು ಕ್ಲಾರಿಟಿ ಕಾಣಿಸಲ್ಲ ನೋಡಿ. ಬ್ಲೌಸ್ ಪೀಸು ಅಷ್ಟೇ ಜರಿ ಐತೆ. ಒಂದು ಸ್ವಲ್ಪ ಪ್ಲೇನ್ ಬಾರ್ಡ್ರ್ ಐತೆ. ಪ್ಲೇನ್ ಐತೆ ಬ್ಲೌಸು. ನೆಕ್ಸ್ಟ್ ಕನ್ಯಾ ಫ್ಯಾಷನ್ಗೆ ಹೋಗಿದ್ದು ನಾವು. ಕನ್ಯಾ ಫ್ಯಾಷನ್ ವರ್ಕ್ ಮಾಡಿಸಿರೋದು. ಕನ್ಯಾ ಫ್ಯಾಷನಲ್ಲಿ ಹೋಗಿ ವರ್ಕ್ ಮಾಡಿಸಿ ನಮ್ಮ ಆಂಟಿ ಜೊತೆ ಹೋಗಿದೆ ನಾನು. ನಮ್ಮ ಆಂಟಿ, ನಮ್ಮಮ್ಮ, ನಾನು. ಬ್ಲೂ ಕಲರ್ ಮತ್ತು ಪಿಂಕ್ ಕಲರ್ ವರ್ಕು ಕೊಟ್ಟಿದ್ದೀನಿ. ಬ್ಲೂ ಕಲರ್ ಮಾತ್ರ ಯಾವ್ದು ವರ್ಕು ಕಾಣಿಸಲ್ಲ, ಗೊತ್ತಾಗಲ್ಲ ಅಂದ್ಬಿಟ್ಟು ಫೋಟೋ ಹೊಡ್ಕೊಂಬಂದಿದ್ದೆ, ಅದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟ್ಯಾಸಲ್ಸ್ ಮಾಡಿಸಿದ್ದೀನಿ. ಲಕ್ಷ್ಮಿ ಟ್ಯಾಸಲ್ಸಲ್ಲಿ ಕುಚ್ಚು ಕಟ್ಸಿದ್ದೀನಿ ನಾನು. ಕುಚ್ಚು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತ, ಕ್ರೋಶದಲ್ಲಿ ಕಟ್ಸಿರೋದು. ನೆಕ್ಸ್ಟ್ ಪಿಂಕ್ ಕಲರ್ ಕಾಂಬಿನೇಷನ್ ಇದು ಕಟ್ಸಿದೆ. ಟ್ಯಾಸಲ್ಸ್ ಚೆನ್ನಾಗಿ ಬಂದೈತೆ, ಸೂಪರಾಗೈತೆ ನೋಡೋಕ್ಕೂ. ನೆಕ್ಸ್ಟ್ ಕಪಲ್ ರಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಟ್ರೆಂಡಿಂಗಲ್ಲಿರೋದು ಎರಡು ಹೆಸರು ಬರ್ಸೋದು. ಹಾರ್ಟ್ ಶೇಪಲ್ಲಿ ಐತೆ, ಹಿಡ್ಕೊಂಡ್ರೆ ಹಾರ್ಟ್ ಶೇಪಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ವರ್ಕ್ ಬ್ಲೌಸ್ ಇಸ್ಕೊಂಬಂದಿದ್ದೀನಿ ನೆಕ್ಸ್ಟ್ ಡೇಲಿ ನೋಡಿ. ವರ್ಕು ಯಾವ ಥರ ಕಾಣಿಸ್ತೈತೆ ಅಂತ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸ್ಕ್ವೇರಲ್ ಅದು ಪೀಸಲ್ಲಿ ಗೋಲ್ಡ್ ಕಲರ್ ಪೈಪಿಂಗಲ್ಲಿ ಕೊಟ್ಟವ್ರೆ. ತೋಳ್ಗೆ ನೋಡಿ ಯಾವ ಥರ ಮೇಲ್ಗಡೆ ವರ್ಕ್ ಮಾಡಿಸ್ದೆ. ಪಿಂಕ್ ಕಲರ್ಗೆ ಯಾವುದು ಕಾಂಬಿನೇಷನ್ ಇಲ್ದಿರೋ ಕಾರಣ ಅದು ಅಷ್ಟೊಂದು ಕ್ಯಾಪ್ಚರ್ ಆಗಿಲ್ಲ. ಚೆನ್ನಾಗಿ ಡಿಸೆಂಟಾಗಿ ಕಾಣಿಸೋಂಗೆ ಮಾಡಿಸಿದ್ದೆ. ಚೆನ್ನಾಗಿ ಬಂದೈತೆ ವರ್ಕ್ ಮಾತ್ರ. ವರ್ಕ್ ಫಿನಿಶಿಂಗ್ ಕನ್ಯಾದ ಸೂಪರಾಗಿರುತ್ತೆ ಮತ್ತು ಕಾಸ್ಟ್ ಎಫೆಕ್ಟಿವ್ ಇರುತ್ತೆ. ಕಂಪೇರಿಟಿವ್ ಪೇಟೆ ಬೀದಿಲೆಲ್ಲ ಕಂಪೇರ್ ಮಾಡಿದ್ರೆ ಕನ್ಯಾ ಫ್ಯಾಷನ್ನೇ ಬೆಸ್ಟು ಅಂತ ಅನಿಸುತ್ತೆ ನನಗಂತೂ. ತೋಳು ಡಿಸೈನು ಮತ್ತು ಟ್ಯಾಸಲ್ಸ್ ಕೊಟ್ಟವ್ರೆ ನೋಡಿ. ಹತ್ರದಿಂದ ತೋರಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಬಂದೈತೆ. ಕಾಂಬಿನೇಷನ್ ಇದ್ದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಈ ಡಿಸೈನು. ಆದರೆ ಚೆನ್ನಾಗಿ ಕಾಣಿಸ್ತೈತೆ ಎಂಗೇಜ್ಮೆಂಟಲ್ಲಿ ನೋಡಿ. ಅದನ್ನ ನಾನು ಇದ್ರ ಕೊಟ್ಟಿದ್ದೀನಿ ರೌಂಡ್ ಯು ಶೇಪಲ್ಲಿ. ಅದು ಬ್ಲೂ ಕಲರ್ ಬಂದು ಪಾಟ್ ನೆಕ್ಕಲ್ಲಿ ಕೊಡ್ಸಿದ್ದೀನಿ ನಾನು. ಚೆನ್ನಾಗೈತೆ. ನಾಟ್ ವರ್ಕ್ ಕೊಟ್ಟವ್ರೆ ಸಣ್ಣ ಬುಟ್ಟದಲ್ಲಿ. ವರ್ಕ್ ಅಂತೂ ಸೂಪರಾಗಿ ಬಂದೈತೆ. ಅಷ್ಟೇ ನಾನು ಮೆಹಂದಿ ಹಾಕ್ಸ್ಕೊಳಕ್ಕೆ ಹೋಗಿದ್ದೆ. ಇಲ್ಲಿ ದಿಲೀಪ್ ಅಂತ ಒಬ್ಬರು ಮಾದೇಶ್ವರ ಕಟ್ ಪೀಸ್ ಹತ್ರ ಮೆಹಂದಿ ಹಾಕ್ತಾರೆ. ಅವ್ರು ಚೆನ್ನಾಗಿ ಹಾಕಿದ್ರು ನೋಡಿ. ಯಾವ ಥರ ಕಾಣಿಸ್ತೈತೆ ಡಿಸೈನ್ ಅಂತ. ಡಿಸೈನ್ಸ್ನ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಮತ್ತು ತಮ್ನೇಲಲ್ಲೂ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಚೆನ್ನಾಗೈತೆ. ನಾನು ಇದು ಕೊಟ್ಟಿದ್ದು 2,500 ಕೈ ಕಾಲಿಗೆ ಎರಡಕ್ಕೂ. ನೆಕ್ಸ್ಟ್ ನಮ್ಮ ಮನೆಗೆ ಬಂದಾಗ ನಮ್ಮ ಅತ್ತೆದಿರೆಲ್ಲ ಮೆಹಂದಿ ಹಾಕ್ಸ್ಕೊತಾ ಇದ್ರು.
ನೋಡಿ ನಮ್ಮ ಅತ್ತೆ, ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ ಎಲ್ಲ ಮೆಹಂದಿ ಹಾಕ್ತವ್ರೆ. ನಮ್ಮ ಅಕ್ಕ ಹಾಕ್ತವ್ರೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಮೆಹಂದಿ. ಎಲ್ಲ ಎಂಜಾಯ್ ಮಾಡ್ತವ್ರೆ. ಚಾರ್ವಿ ನಮ್ಮ ಅತ್ತೆಗೆ ಮೆಹಂದಿ ಹಾಕ್ತಿರೋದು ನಮ್ಮ ಅಕ್ಕ. ಅಲ್ಲೆಲ್ಲ ಅಜ್ಜಿದಿರೆಲ್ಲ ಕುತ್ಕೊಂಡು ಆಟ ಹೊಡಿತವ್ರೆ. ನಾನು ಬಂದೆ ಮೆಹಂದಿ ಹಾಕ್ಸ್ಕೊಂಡು ಸಕ್ಕರೆ ನೀರು ಹಾಕ್ಸ್ಕೊತಾ ಇದ್ದೀನಿ. ನಮ್ಮ ಅತ್ತೆ ನೋಡಿ ನೈಟಲ್ಲೇ ಕುತ್ಕೊಟ್ಟವ್ರೆ. ಯಾವ ಥರ ಕಾಣಿಸ್ತೈತೆ ಮತ್ತೆ ಮೆಹಂದಿ. ನಮ್ಮ ಅಜ್ಜಿ ನನಗೆ ಸಕ್ಕರೆ ನೀರು ಹಾಕ್ತೈತೆ. ನೆಕ್ಸ್ಟು ಎಂಗೇಜ್ಮೆಂಟಲ್ಲಿ ನನ್ನ ಮೇಕಪ್ ಹೇಗೈತೆ ಅಂತ ಹೇಳಿ. ಇದನ್ನ ಮೇಕಓವರ್ ಮಾಡೋದು ಕಾವ್ಯ ಗೌಡ ಅಂತ ಮೇಕಪ್ ಆರ್ಟಿಸ್ಟು. ಅವ್ರ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು ಅಫೋರ್ಡಬಲ್ ರೇಟಲ್ಲಿ. ನೆಕ್ಸ್ಟ್ ಸ್ಯಾರಿ ಡ್ರೆಪ್ಪಿಂಗ್ ನೋಡಿ ಎಷ್ಟು ಚೆನ್ನಾಗೈತೆ, ಪರ್ಫೆಕ್ಟಾಗೈತೆ ಅಂತ ಎಲ್ಲರೂ ಕಾಂಪ್ಲಿಮೆಂಟ್ ಮಾಡೋದು ಚೆನ್ನಾಗೈತೆ ಅಂತ. 2 ಸೀರೆ ಚೇಂಜ್ ಮಾಡಿಕೊಟ್ರು ಅವರೇ. ರೀಸನಬಲ್ ರೇಟು. ಮತ್ತು ಮಂಡ್ಯ ಮತ್ತು ಮೈಸೂರು, ಬೆಂಗಳೂರಲ್ಲಿ ಮಾಡಿಕೊಡ್ತಾರೆ ಇವ್ರ ಮೇಕಪ್ನ ಆಲ್ ಓವರ್ ಕರ್ನಾಟಕ. ನೆಕ್ಸ್ಟು ನಾನು ಎಂಗೇಜ್ಮೆಂಟ್ ಡೆಕೋರೇಷನ್ ತೋರಿಸ್ತೀನಿ. ಎಂಗೇಜ್ಮೆಂಟ್ ದಿನ ನಾನು ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ. ಬೈ ಬಾಯ್.